ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಪುರ್ಸಿ. ಯಾರು? ಟೂ ಬೇಡ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಓ ಶಿವಾನಿ, ನೀನಾ? ಗುಡ್, ಬೇಗ ಕಂಡಿಡ್ಬಿಟ್ಟೆ. ಇಲ್ಲ, ಆಗ್ಲೇ ಗೊತ್ತಾಯ್ತು. ಆದರೂ ಫೈಂಡ್ ಔಟ್ ಮಾಡಲಿಲ್ಲ, ಯಾಕಂದರೆ ಈಗ ನೀನು ತುಂಬ ಬೇಜಾರಲ್ಲಿದ್ಯಾ ಅಂತ ನನಗೆ ಗೊತ್ತು. ಏಯ್, ನಿಂಗೆ ಗೊತ್ತಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಯಾಕೆ ಬೇಜಾರಾಗಿದ್ಯಾ ಅಂತ ಹೇಳು. ನಿಜಾನೇ ಹೇಳಬೇಕು? ಹ್ಞೂ, ಅದು ಡ್ಯಾಡಿ ಊಟ ಮಾಡ್ಬೇಕಾದ್ರೆ ಸುಮಂತವ ನಾನು ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ತು. ಅದಕ್ಕೆ ಸುಮಾ ಬಾಯಿಗೆ ಬಂದಂಗೆ ಏನನ್ನೋ ಹೇಳ್ಬಿಟ್ಲು. ಅದಕ್ಕೆ ಸ್ವಲ್ಪ ಬೇಸರ ಆಯಿತು ಅಟ್ಟೆ. ಇದ್ರಲ್ಲಿ ಸುಮನ್ ತಪ್ಪೇನಿದೆ? ಮತ್ತೆ ನಾನಿನ್ನು ಅವತ್ತು ಕಾಲೇಜಿಗೆ ಕರ್ಕೊಂಡೋಗಿದ್ನ ದೊಡ್ಡ ವಿಷಯ ಮಾಡೋ ಅವಶ್ಯಕತೆ ಏನೈತೆ? ಮಾಡ್ದೆ ಇನ್ನೇನು ಮಾಡ್ತಾಳೆ? ನೀನು ಹೇಳ್ದಂಗೆ ಕೇಳೋಕ್ಕೆ ಅವಳು ನಿನ್ನ ಮನೇಲಿಲ್ಲ, ನೀನು ಅವಳ ಮನೇಲಿದ್ಯಾ. ಅದಕ್ಕೆ ಅವಳಿಷ್ಟು ಲೀನಿಯಂಟಾಗಿ ಬಿಹೇವ್ ಮಾಡ್ತಿರೋದು. ನೀನು ನಿನ್ನ ಮನೇಲೇ ಇದ್ದಿದ್ರೆ ಈ ಸಲ ಪ್ರಾಬ್ಲಮ್ ಆಗ್ತಿತ್ತಾ ಹೇಳು? ಇಲ್ಲ, ಹಂಗೆಲ್ಲ ಏನೂ ಇಲ್ಲ. ಅವ್ವ ನನ್ನ ಯಾವತ್ತು ಬ್ಯಾರವನು ಅಂತ ಅನ್ಕೊಂಡೆಲ್ಲ. ವಾಟ್ ಎವರ್, ನಾವು ನಮ್ಮ ಮನೇಲಿದ್ರೇ ಮರ್ಯಾದೆ. ಅವ್ರು ಅಂದ್ಕೊಂಡ್ರು ನೀನು ಅಂದ್ಕೊಂಡ್ರು, ಫೈನಲಿ ನೀನು ನಿನ್ನ ಮಮ್ಮನ ಮಗ ಅನ್ನೋದೇ ನಿಜ. ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ನಿನಗೆ ಹರ್ಟ್ ಮಾಡಬೇಕು ಅಂತ ನಾನು ನಿನಗೆ ಹೇಳ್ತಿಲ್ಲ. ಆದರೆ ನಿಜ ಏನಂದರೆ, ನಮಗೆ ಬೆಸ್ಟ್ ಫ್ರೆಂಡು, ವೆಲ್ ವಿಷರು ಯಾವತ್ತಿದ್ರು ನಮ್ಮಮ್ಮನೇ. ನಾನು ಒಂದಿನೂ ನಮ್ಮಮ್ಮನ ಬಿಟ್ಟಿರಲ್ಲಪ್ಪ. ಹೌದು, ನೀನು ಯಾಕೆ ನಿಮ್ಮ ಅಮ್ಮನ ಬಿಟ್ಟು ಅಲ್ಲಿದ್ಯಾ? ಅದು ರೀಸನ್ಸ್ ಅಪಾರ್ಟ್, ನೀನು ಈಗಲೇ ನಿಮ್ಮ ಮನೆಗೆ ಹೋಗ್ಬೇಕು. ಈಗಲೇ ಅಂದರೆ ಹೊಸಿ ಕಷ್ಟ ಆಯ್ತೈತೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಈ ಫ್ರೆಂಡ್ ಮಾತಿಗೆ ಬೆಲೆ ಇದ್ದರೆ ನೀನು ಈಗಲೇ ನಿಮ್ಮ ಮನೆಗೆ ಹೋಗ್ಬೇಕು. ಹೋಗ್ತೀಯಾ ಇಲ್ವಾ? ನೀನು ಹೇಳ್ತಿದ್ಯಾ ಅಂತ ಹೋಯ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗ್ತೀನಿ. ಬಾಯ್. ಬಾಯ್ ಶಿವಾನಿ. ಯಾಕೋ ಸಾಕು ಸಾಕು ಅಂತ ಹೇಳ್ತಾನೆ, ನೀವು ಬಡಿಸ್ತಾನೆ ಇದೆಯಲ್ಲ. ನಾನೇ ನಿನ್ನೂ ಎರಡು ಸುತ್ತ ದಪ್ಪ ಮಾಡಕ. ದಿನ 4 ಜನಕ್ಕೆ ಅಡುಗೆ ಮಾಡಿ ಮಾಡಿ ಈಗ ಕಮ್ಮಿ ಮಾಡು ಅಂದ್ರೆ ಆಯ್ತದ? ಹೇಳು, ನಿಮ್ಮ ಬಾವಂದು ಪುರ್ಸಿದು ಎಲ್ಲ ನೀನು ಊಟ ಮಾಡ್ಬೇಕು. ತಗೋತೀನಿ. ಯಾಕೋ ಹಂಗಂತ ಎಲ್ಲ ನನಗೆ ಹಾಕಿದ್ರೆ ಹೆಂಗೆ ಹೇಳು? ಮಮ್ಮಿ, ಇನ್ಮ್ಯಾಕೆ ನನ್ನ ಪಾಲಿನ ಊಟ ನನಗೆ ಬಡಿಸು. ಪುರ್ಸಿ, ಪುರ್ಸಿ, ಪುರ್ಸಿ. ವಾ, ಇದೆಲ್ಲ ಪುರ್ಸಿ ಬೇಸ್ಗೆನಾಗ ಒಳ್ಳೆ ಕಾಮನ್ ಬಿಲ್ಲು ಬಂದಂಗೆ ಬಂದ್ಬಿಟ್ಟಿದ್ಯಾ? ಏ ಸುಮ್ಕಿರ್ಲ, ಅಂತೂ ಬಂದಲ್ಲ. ನೀನು ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು ಪುರ್ಸಿ. ಬಾ ಕುಂತ್ಕೋ, ಊಟ ಬಡಿಸ್ತೀನಿ, ಕುಂತ್ಕೋ. ಬೇಡ ಮಮ್ಮಿ, ನನ್ನ ಊಟ ಆಗೈತೆ. ಹೋಗ್ಲಿ, ಹಾಲಾದ್ರೂ ಕಾಯಿಸ್ಕೊಡ್ಲಾ? ಏನು ಬೇಡ, ನನಗೆ ನಿದ್ದೆ ಬದೈತೆ ಮಮ್ಮಿ. ನಾನು ಹೋಗಿ ಮನೆ ಕತ್ತೀನಿ. ಸರಿ, ಹೋಗಿ ಮಲ್ಕ. ವಾ, ಇದೇನಾಕು ನಿನ್ನ ಮಗ ಕರೀದೇನೆ ಮನೆಗೆ ಸಲೀಸಾಗಿ ಬಂದವನೇ? ಅದೆಲ್ಲ ನಿಧಾನವಾಗಿ ಆಮೇಲೆ ಹೇಳ್ತೀನಿ. ಈಗ ನನ್ಗೊಂದು ಫೋನ್ ಬರ್ತೈತಿ. ತಗೊಳ್ಳ. ಇದೇನಕ್ಕ ನೀನು ಹೇಳ್ತಿದ್ದಂಗೆ ಫೋನ್ ಬಂದೇ ಬಿಡ್ತು. ನಿಂಗೆ ಊಟ ಸಾಕಾಗಿದ್ರೆ ಎದ್ದೋಗು. ಹಾಂ. ಹಲೋ ಆಂಟಿ, ಪುರ್ಸಿ ಬನ್ನ? ಬಂದಿದ್ದೇನು, ಇಲ್ಲೇ ಇರ್ತೀನಿ ಅಂತ ಹೇಳ್ತಾವನೆ. ಅಂತೂ ನನ್ನ ಮಗ ನಿನ್ನ ಮಾತಿಗೆ ತಲೆ ಆಡ್ಸಿದ್ನಲ್ಲ, ನನಗೆ ಸಾನೇ ಖುಷಿ ಆಯ್ತೈತೆ ಶಿವಾನಿ. ಮತ್ತೆ ಈ ಶಿವಾನಿ ಅಂದರೆ ಸುಮ್ಮನೆನಾ? ಖಂಡಿತ ಅಲ್ಲ. ನಿನ್ನ ಮಾತು ಕೇಳ್ಕೊಂಡು ಆ ಪುಟ್ಟಕ್ಕನ ಮನೆನೇ ಬಿಟ್ಟು ಬಂದವನೆ ಅಂದ್ಮೇಕೆ ಗೊತ್ತಾಯ್ತೈತೆ. ಓಕೆ ಆಂಟಿ, ಮುಂದಿನ ಪ್ಲಾನ್ ಏನಿದೆ ಅಂತ ಹೇಳಿ, ನಾನು ನೋಡ್ಕೊತೀನಿ. ಆಯ್ತು, ಅದೇನೇ ಇದ್ರು ಮೊದಲು ನಿಂತವನ ಹೇಳ್ತೀನಿ, ಆಯ್ತಾ? ಈಗ ಫೋನ್ ಮಾಡಿದ್ಲಾ? ಓಕೆ ಆಂಟಿ, ಗುಡ್ ನೈಟ್, ಬಾಯ್. ಮತ್ತೆ ನನ್ನ ಮಗ ಆ ಪುಟ್ಟಕ್ಕನ ಮನೆಗೆ ಹೋಗ್ಬಾರ್ದು. ಅವ್ನು ನೋಡ್ಕೋಬೇಕು.
ಸುಮಾ ಸುಮಾ ನೋಡು ಅಲ್ಲಿ ಗೆಣಸು ಬೇಸಿಕ್ಕಿಂತ ತಕಬ ಹೋಗು ಹ್ಞೂ ಮಾಡಕ್ಬಿಟ್ಟು ಹೋಗವಿ ಇನ್ನ ನಿಂತ್ಕೊಂಡಿದ್ಯಲ್ಲ ತಾಣ ಕಟ್ಟಬೇಕು ಬಾಗಿಲಿಗೆ ಹೂವು ಹಾಕ್ಬೇಕು ಇನ್ನು ಯೋಟ್ ಕೆಲಸ ಅದೇ ಹ್ಞೂ ಸಾನಾ ಅವಿ ಸಾನಾ ಅವರೆಕಾಯಿ ಬೇಸಿಕ್ಕಿದ್ದೀನಿ ತಕಬ ಇಲ್ಲಿ ತಂದೆ ಅತ್ತೆ ಹಾ ಅಯ್ಯೋ ಶಿವನೇ ನೀವು ಕೆಲಸ ಮಾಡಂಗೆ ಆಗೋಯ್ತಲ್ಲ ಪರವಾಗಿಲ್ಲ ಅತ್ತೆ ಎಲ್ರು ಒಟ್ಟಿಗೆ ಕೂಡ್ ಕೆಲಸ ಮಾಡಿದ್ರೆ ಖುಷಿಯಾಗಿರುತ್ತೆ. ಆಯ್ತಾಯ್ತು ಸಾನಾ ಹೇಳವಾ ಹೋಗು ಅಲ್ಲಿ ಮೆಸ್ನಾಗೆ ಪರ್ಸಂಡಕ್ಕೆ ಅಂತೇಳಿ ಪೊಂಗಲ್ ಮಾಡಿಕ್ಯೂನಿ ಸಿಹಿ ಪೊಂಗಲ್ ತಕಬ ಹೋಗು ಸರಿ ಆಮೇಲೆ ದತ್ತ ಆ ಪುರ್ಸಿನ ಅವಳು ಎಬ್ಸೋಗು ಇನ್ನು ಸ್ನಾನ ಮಾಡ್ಬೇಕು ಅವನು ಅವು ನಂಗೂ ಆ ಹುಡುಗ ಸಾನೆ ಗೆಪ್ನಿಗೆ ಗೊತ್ತಾವ ಡ್ಯಾಡಿ ಡ್ಯಾಡಿ ಅಂತ ನಕ್ಷತ್ರಿಗಂತರ ಹಿಂದೆ ಮುಂದೆ ಅಲಿತಾ ಇದ್ದ ಈಗ ಹೋಗೋಣೋ ಏನೋ ಕಮ್ಮಿ ಹಬ್ಬದ ದಿನ ನೀನು ಯಾಕೆ ಬೇಸರ ಮಾಡ್ತಿದ್ಯಾ ಗೊತ್ತನವನು ಅವನು ನಿನ್ನ ಸಾನೆ ಹಚ್ಕೊಂಡ್ಬಿಟ್ಟವನು ಅವ್ವ ಅವನಿಗೆ ನಾವು ಯಾರೂ ನೆನಪಾಗಲ್ಲ ಬಿಡು. ಅವ್ನು ನಮ್ಮ ಊರಿನ ಕಾಲೇಜ್ ಚೇಂಜ್ ಮಾಡಿದ್ಮೇಲೆ ಅವನು ತುಂಬ ಚೇಂಜ್ ಆಗಿದ್ದಾನೆ. ಅಮ್ಮ ನೀನು ಅದನ್ನೇ ಹೇಳ್ಬೇಡ ನೀನು ಹಿಂಗೆ ಮಾತಾಡಿದಕ್ಕೆ ಆ ಹುಡುಗ ಪಾಪಿಸ್ಕೊಂಡು ಹೋಗಿದ್ದು. ಅವ್ವ ನಾನು ಹೇಳ್ತಿರೋದು ನಿಜ. ಅವ್ನು ಕಾಲೇಜಲ್ಲಿ ಈಗ ಮಾತು ಬೇಕಾ? ಏಯ್ ಸುಮ್ ಪೂಜೆ ಮಾಡಮ್ಮ ಅವ್ವ. ಹಾಂ ತರವ ಪುಟ್ಟಕ್ಕ ಇವತ್ತು ಪೊಂಗಲ್ ತಿನ್ಬೇಕಂತ ಮೆಸ್ಸಿಗೆ ಬಂದೆ. ಸೂಪರ್ ಆಗೈತಿ. ತಾಪ ನಿಂದು 2 ಪ್ಲೇಟ್ ಪಾರ್ಸಲ್ ರೆಡಿ ಅದ. ಸ್ವಲ್ಪ ಪೊಂಗಲ್ ಬರ್ಸೆ. ಹಾಂ ಏಯ್ ಪುಟಕ ಈ ವಯ್ಯ ನೀನು ಮಾಡಿದ ಪೊಂಗಲ್ಲು ದೇವಸ್ಥಾನದ ಪ್ರಸಾದ ಇದ್ದಂಗದೆ ಅಂತ ಮೂರು ಸಾರಿ ಹಾಕಿಸ್ಕೊಂಡ. ಸುಮ್ಕಿರ ಒಟ್ಟು ಬರಲ್ವಿ ಹಂಗಂದ್ರೆ ಒಟ್ಟು ತುಂಬ ತಿನ್ಲಿ ಬಿಡು. ಸೋರ ಆಯ್ತು ಬಿಡು. ಈಟಿಂದ ನಮ್ಮ 3 ಜನ ನಿನ್ನ ದೇವಿಪುರದ ಅನ್ನಪೂರ್ಣೇಶ್ವರಿ ಅಂತಿದ್ರ. ಇವತ್ತು ಮಧ್ಯಾಹ್ನ ಹಬ್ದೂಟ ಇರುತ್ತಲ್ವಾ, ನನ್ನ ಫ್ರೆಂಡ್ನ ಕರ್ಕೊಂಬರ್ತೀನಿ ಪುಟ್ಟಕ್ಕ. ಬಾ ಇವತ್ತಾದ್ರೂ ಮೆಸ್ಸಿಗೆ ಬಿಡು ಕೊಡ್ಬೋದಿಲ್ಲಪ್ಪ. ಪುಟಮೆ 7 ತಂದೀವಿ. ಹಂಗಾರೆ ಮೆಸ್ ಇರಕ್ಕಿಲ್ವ ಇವತ್ತು? ಮೆಸ್ ಇರ್ತೈತೆ, ಮಧ್ಯಾಹ್ನ ಊಟ ಇರಕ್ಕಿಲ್ಲ ಅಷ್ಟೇ. ಹಂಗಾದ್ರೆ ಇವತ್ತು ಪುಟ್ಟಕ್ಕರ ಮನೆಯಲ್ಲಿ ಹಬ್ಬ ಜೋರಾ? ಹಬ್ಬ ಜೋರಾಗಿರಕ್ಕಿಲ್ವೇ? ಇವತ್ತು ನಮ್ಮ ಪುಟ್ಟಕ್ಕನ ಮನೆಗೆ ಹೆಣ್ಮಕ್ಳು ಅಳಿಯಂದಿರು ಎಲ್ಲರೂ ಬಂದವ್ರೆ. ಅದು ಅಲ್ಲದೆ ನಮ್ಮ ಗೋಪಾಲ್ನು ಇಲ್ಲೇ ಸೇರ್ಕೊಂಡವ್ರೆ ಅಲ್ವಾ ಗೋಪಾಲ? ಪುಟ್ಟಕ್ಕ ತಗೋ ನಮ್ಮ ಮನೆ ಎಳ್ಳು ಬೆಲ್ಲ. ಸರಿ ಗೌಡ್ರೆ. ಹಂಗೆ ನನ್ನ ಪ್ಲೇಟು ಪೊಂಗಲ್ ಕೊಟ್ಬಿಡವ ನನಗೆ. ಗೌಡ್ರೆ ಮನೆಯಿಂದ ಬಂದಿರಿ, ತಿಂಡಿನೂ ಮನೆಯಲ್ಲೇ ತಿನ್ಕೊಂಬರೋದಲ್ವೇ? ತಿಂಡಿ ತಿನ್ನಕ್ಕೆ ಮೆಸ್ಸಿಗೆ ಬರ್ಬೇಕಾಗಿತ್ತ? ಮಾಡ್ಬೋದಾಗಿತ್ತು ಗೋಪಾಲ. ಹೆಣ್ರು ಮಕ್ಕಳೆಲ್ಲ ಪೂಜೆ ಕೊಟ್ಟಿದ್ದೀವಿ ಅಂತ ಗುಡಿಗೆ ಹೋಗಿದ್ರು, ಹೊಟ್ಟೆ ಕೇಳ್ಬೇಕಲ್ಲ, ಕರ ಕರ ಅಂತಿತ್ತು. ಪುಟಕ ನೋಡ್ಕೊಂಡು ಹಾಕೋ, ನಮ್ ಗೌಡ್ರು ಮೊದ್ಲೇ ಶುಗರ್ ಪೇಷೆಂಟು. ಮುತ್ತು ಅಪ್ರೂಪಕ್ಕೆ ವರ್ಷಕ್ಕೊಂದ್ಸರಿ ತಿನ್ನೋದು, ಅದಕ್ಕೆ ಯಾಕ್ಲ ಭಯ ಆಗ್ತೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.